ಇವತ್ತು ನಾವು ಸಬ್ಸಿಗೆ ಸೊಪ್ಪಿನಿಂದ ದಿಢೀರ್ ಪಲಾವ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳುವ. ನೋಡಿ, ಮೊದಲಿಗೆ ಸಬ್ಸಿಗೆ ಸೊಪ್ಪನ್ನು ಚೆನ್ನಾಗಿ ತೊಳೆದು ಸಣ್ಣ ಸಣ್ಣ ಕಟ್ ಮಾಡಿ ಇಡಬೇಕು, ಒಂದು ಕಟ್ಟಿನಷ್ಟು. ಅದಾನಂತರ ನೀವು ಒಂದು ಸಣ್ಣ ಗಾತ್ರದ ಈರುಳ್ಳಿಯನ್ನು ಕಟ್ ಮಾಡಬೇಕು. ಅದೇ ರೀತಿ ಒಂದು ಟೊಮೆಟೊನೂ ಕೂಡ ಕಟ್ ಮಾಡಿ ಇಟ್ಕೊಳ್ಬೇಕು. ಜೊತೆಗೆ ಒಂದು 7 ಎಸಳು ಬೆಳ್ಳುಳ್ಳಿಯನ್ನು ಕೂಡ ಕಟ್ ಮಾಡಿ ಇಟ್ಕೊಳ್ಳಿ. ಅದನ್ನು ಒಂದು ಪ್ಲೇಟಲ್ಲಿ ಹಾಕಿದಾಗ ಈ ರೀತಿ ನಿಮಗೆ ಅಲಂಕಾರಿಕವಾಗಿ ತೋರಿಸ್ತಾ ಇದ್ದೇನೆ. ಮೊದಲಿಗೆ ಸಬ್ಸಿಗೆ ಸೊಪ್ಪು ಕಟ್ ಮಾಡಿರುವಂಥದ್ದು, ತದನಂತರ ಟೊಮೆಟೊವನ್ನು ಕಟ್ ಮಾಡಿರುವಂಥದ್ದು ದೊಡ್ಡ ಹೋಳುಗಳು, ಆನಂತರ ಈರುಳ್ಳಿಯನ್ನು ಕೊಚ್ಚಿರುವಂಥದ್ದು ಹಾಗೂ ಬೆಳ್ಳುಳ್ಳಿಯ ಸಿಪ್ಪೆ ಬಿಡಿಸಿರುವಂಥದ್ದು. ಇದನ್ನೆಲ್ಲ ನೀವು ಸ್ವಚ್ಛವಾಗಿ ತೆಗೆದಿಟ್ಟುಕೊಳ್ಳಿ. ತದನಂತರ ಈ ನಮ್ಮ ಗರಂ ಮಸಾಲದ ಐಟಮ್ಗಳು, ತದನಂತರ ಈ ಸಣ್ಣ ಗಾತ್ರದ ಲೋಟದಲ್ಲಿ 2 ಕಪ್ಪಿನಷ್ಟು ಆಗುವಷ್ಟು ಅಕ್ಕಿಯನ್ನು ಚೆನ್ನಾಗಿ ತೊಳೆದುಕೊಂಡು, ಆನಂತರ ಅದಕ್ಕೆ ಅದರ ದ್ವಿಗುಣ ರೀತಿಯಲ್ಲಿ ಅಂದರೆ ಡಬಲ್, 1 ಕಪ್ ಆದರೆ 2 ಕಪ್ಪು, 1.5 ಕಪ್ ಆದರೆ 3 ಕಪ್ಪು. ಆನಂತರ ಕುಕ್ಕರನ್ನು ಒಲೆ ಮೇಲಿಟ್ಟು ತುಪ್ಪವನ್ನು ಹಾಕಿಕೊಳ್ಳಿ, 1-2 ಸ್ಪೂನ್ನಷ್ಟು. ತದನಂತರ ಆ ತುಪ್ಪ ಬಿಸಿಯಾಗುತ್ತಲೇ ಒಗ್ಗರಣೆಗೆ ಹಾಕುವಂಥ ಒಂದು ಐಟಮ್ಗಳನ್ನು, ಒಗ್ಗರಣೆ ಐಟಮ್ಗಳನ್ನು 3 ಕೂಡ ಒಂದರ ಹಿಂದೆ ಒಂದನ್ನು ಹಾಕಿಕೊಳ್ಳಿ. ತದನಂತರ ಅದನ್ನು ಸ್ವಲ್ಪ ಕಾಯಲಿಕ್ಕೆ ಬಿಟ್ಟು ಅದರದ್ದು ಒಂದು ಅರೋಮಾ, ಪರಿಮಳ ಏನಿದೆ ಅದು ಹೊರಗೆ ಸೂಸಬೇಕು. ಅಲ್ಲಿಯ ತನಕ ತುಪ್ಪದಲ್ಲಿ ಅದನ್ನು ಚೆನ್ನಾಗಿ ಹುರಿಯಿರಿ. ತದನಂತರ ಈರುಳ್ಳಿಯನ್ನು ಕೂಡ ಸೇರಿಸಿಕೊಳ್ಳಿ. ಈರುಳ್ಳಿಯನ್ನು ಕೂಡ ನಸು ಕೆಂಪು ಬಣ್ಣ ಬರುವ ತನಕ ಅದನ್ನು ಕೂಡ ಈ ಗರಂ ಮಸಾಲದ ಐಟಮ್ಗಳೊಟ್ಟಿಗೆ ಹುರಿದುಕೊಳ್ಬೇಕು. ಇದು ಜಾಸ್ತಿ ಹೊತ್ತೇನು ತಗೊಳ್ಳೋದಿಲ್ಲ. ಇದು ಸಾಧಾರಣ 1.5-2 ನಿಮಿಷದಲ್ಲಿ ಇಂಡಕ್ಷನಲ್ಲಿ ಮಾಡೋದರಿಂದ ಭಾಳ ಬೇಗವಾಗಿ ಆಗ್ತದೆ. ಈ ಎಲ್ಲ ಐಟಮ್ಗಳನ್ನು ಚೆನ್ನಾಗಿ ಹುರಿದ ನಂತರ ಚೆನ್ನಾಗಿ ಘಮ 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 ಆದ ಪರಿಮಳ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ತದನಂತರ ಇದಕ್ಕೆ ನೀವು ಇನ್ನು ಉಳಿದ ಸಾಮಗ್ರಿಗಳಾಗಿರುವಂತಹ ಟೊಮೆಟೊವನ್ನು ಸೇರಿಸ್ಕೊಳ್ಳಿ. ಟೊಮೆಟೊವನ್ನು ಕೊನೆಗೆ ಯಾಕೆ ಅಂತೇಳಿದರೆ, ಟೊಮೆಟೊ ಚೆನ್ನಾಗಿ ಮೆದುವಾಗುವ ತನಕ ಅದನ್ನು ಬಿಸಿಯಲ್ಲಿ ಹಬೆಯಲ್ಲಿ ಕಾಯಿಸ್ಕೋಬೇಕು. ಆಗ ಮಾತ್ರ ಅದು ಅದರ ಸ್ವಾದವನ್ನು ಎಲ್ಲದಕ್ಕೂ ಅದೇ ರೀತಿ ಬಣ್ಣವನ್ನು ಕೂಡ ಕೊಡ್ತದೆ. ಟೊಮೆಟೊವನ್ನು ಹಾಕೋದ್ರಿಂದ ಹುಳಿಯನ್ನು ಉಪಯೋಗಿಸುವ ಅಗತ್ಯ ಇರೋದಿಲ್ಲ ಹಾಗೂ ಭಾಳ ರುಚಿಕರವಾಗಿರ್ತದೆ. ನಂತರ ಸಬ್ಸಿಗೆ ಸೊಪ್ಪನ್ನು ಇದಕ್ಕೆ ಆ್ಯಡ್ ಮಾಡಿಕೊಳ್ಳಿ. ಸಬ್ಸಿಗೆ ಸೊಪ್ಪು ಇದು ಸಾಧಾರಣವಾಗಿ ಎಲ್ಲ ಪ್ರದೇಶಗಳಲ್ಲಿ ದೊರೆಯುವಂಥ ಒಂದು ನೈಸರ್ಗಿಕವಾದ ಭಾರಿ ಒಳ್ಳೆಯಾದಂಥ ಆರೋಗ್ಯಕರ ಸೊಪ್ಪು ತರಕಾರಿಗಳ ಶ್ರೇಣಿಗಳಲ್ಲಿ ಒಂದಾಗಿದೆ. ತದನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಒಂದು ಸಬ್ಸಿಗೆ ಸೊಪ್ಪಿನ ಕಟು ವಾಸನೆ ಹೋಗುವ ತನಕ ಇದನ್ನು ಸ್ವಲ್ಪ ಹುರಿದುಕೊಳ್ಳಿ. ತದನಂತರ ಅಕ್ಕಿಯನ್ನು ನಾವೇನು ತಗೊಂಡಿದ್ದೇವೆ, ತೊಳೆದಿಟ್ಟಿದ್ದೇವೆ, ಅದನ್ನು ಕೂಡ ಸೇರಿಸ್ತಾ ಇದ್ದೇವೆ. ಅಕ್ಕಿಯನ್ನು ಈ ಕುಕ್ಕರಿಗೆ ಹಾಕಿ ಅದನ್ನು ಚೆನ್ನಾಗಿ ಮಿಶ್ರಣ ಮಾಡಿಕೊಳ್ಳಿ. ಯಾಕಂತೇಳಿದರೆ ಒಗ್ಗರಣೆಗೆ ನಾವು ಎಣ್ಣೆಯನ್ನು ಹಾಕಿರ್ತೇವೆ. ಆ ಎಣ್ಣೆ ಅಕ್ಕಿಗೂ ಕೂಡ ಒಂದು ಲೇಯರ್ ಆಗಿ ಬಂದುಬಿಟ್ಟು ಬಿಡಿ ಬಿಡಿಯಾದಂತಹ ರುಚಿಕರವಾದ ಪಲಾವ್ ಆಗಲಿಕ್ಕೆ ಸಹಕಾರಿಯಾಗ್ತದೆ. ನೋಡಿ, ಈಗ ಯಾವ ರೀತಿ ಬಿಸಿ ಮೇಲಕ್ಕೆ ಬರ್ತಾ ಇದೆ ಅಂತ ಹೇಳಿಕೊಂಡು, ಇದಾದ ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಅರಿಶಿಣ ಹಾಗೂ ಉಪ್ಪು, ಆನಂತರ ದ್ವಿಗುಣ ಪ್ರಮಾಣದಲ್ಲಿ ನೀರನ್ನು, ಅಂದರೆ 1 ಕಪ್ಪಿಗೆ ಮತ್ತೊಮ್ಮೆ ಹೇಳ್ತೇನೆ 1.5 ನೀರು, ಅದೇ ರೀತಿ 2 ಕಪ್ ಅಕ್ಕಿ ತಗೊಂಡ್ರೆ 3 ಕಪ್ ಆಗುವಷ್ಟು ನೀರನ್ನು ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಬಳಸ್ಕೊಳ್ಬೇಕು. ಕೆಲವರಿಗೆ ಕಮ್ಮಿ ಉಪ್ಪು ಬೇಕಿದ್ದರೆ ಕಮ್ಮಿ, ಜಾಸ್ತಿ ಬೇಕಿದ್ದರೆ ಜಾಸ್ತಿ, ನಿಮ್ಮ ರುಚಿಗೆ ಅನುಗುಣವಾಗಿ ಮಾಡಿಕೊಳ್ಳಿ. ಅದೇ ರೀತಿ ಈಗ ಖಾರಕ್ಕೆ ನಾವು ಏನು ಬಳಸ್ಕೊಳ್ತೇವೆ ಅಂತ ಹೇಳ್ಕೊಂಡು, ಇದಕ್ಕೆ ನಾವು ಯಾವುದೇ ಹಸಿಮೆಣಸಿನಕಾಯಿಯನ್ನು ಉಪಯೋಗಿಸಿಲ್ಲ. ಬದಲಿಗೆ ಕಿಂಗ್ಸ್ನವರ ಚಿಲ್ಲಿ ಪೌಡ್ರನ್ನು ನಾವು 1.5 ಸ್ಪೂನ್ ಆಗುವಷ್ಟು ಹಾಕಿಕೊಳ್ತೇವೆ. ಅದೇ ನಂತರ ಕುಕ್ಕರ್ನಲ್ಲಿ ಇಟ್ಟು 5 ಸೀಟಿಯನ್ನು ತೆಗೆದುಕೊಳ್ಬೇಕು. ನಿಮ್ಮ ರುಚಿಕರವಾದ ಘಮಘಮವಾದಂಥ ಪಲಾವ್ ರೆಡಿಯಾಗಿದೆ.